ಕರ್ನಾಟಕ ಪಾಲಿಟಿಕ್ಸ್ಗೆ ಧುಮುಕ್ತಾರ ಸತೀಶ್ ಪುತ್ರಿ. ಸಿಪಿವೈ ಬಿಸಿ ಪಾಟೀಲ್ ಪುತ್ರಿಯರು ಅಖಾಡಕ್ಕಿಳಿತಾರ. ಈಶ್ವರಪ್ಪ ಮಗ ಹೆಬ್ಬಾಳ್ಕರ್ ಪುತ್ರ ರಾಜಕೀಯ ರಣರಂಗಕ್ಕೆ ಬರ್ತಾರ. ಭವಿಷ್ಯದಲ್ಲಿ ಯಂಗ್ ಟೀಮ್ಗಳದ್ದೇ ದರ್ಬಾರ. ರಣಕಣದಲ್ಲಿ ಸದ್ದು ಮಾಡ್ತಿದ್ದಾರೆ ಯುವ ನಾಯಕರು. ಇದು ಈ ಹೊತ್ತಿನ ಫೋಕಸ್ 18 ಸೆಕೆಂಡ್ ಜನರೇಷನ್ ಪಾಲಿಟಿಕ್ಸ್. ಕರ್ನಾಟಕ ಪಾಲಿಟಿಕ್ಸ್ಗೆ ಧುಮುಕ್ತಾರ ಸತೀಶ್ ಪುತ್ರಿ. ಸಿಪಿವೈ ಬಿಸಿ ಪಾಟೀಲ್ ಪುತ್ರಿಯರು ಅಖಾಡಕ್ಕಿಳಿತಾರ. ಈಶ್ವರಪ್ಪ ಮಗ ಹೆಬ್ಬಾಳ್ಕರ್ ಪುತ್ರ ರಾಜಕೀಯ ರಣರಂಗಕ್ಕೆ ಬರ್ತಾರ. ಕಂಡ ದಿಗ್ಗಜ ರಾಜಕಾರಣಿಗಳು ಇಬ್ಬರು ಅಖಾಡಕ್ಕಿಳಿದ್ರೆ ಸಾಕು, ಹುಲಿಗಳಂತೆ ಘರ್ಜಿಸ್ತಾರೆ. ಇದೇ ರೀತಿ ಈಗ ಇವರ ಮಕ್ಕಳು ಕೂಡ ರಾಜಕೀಯ ರಣಾಂಗಣದಲ್ಲಿ ಸಖತ್ತಾಗಿ ಮಿಂಚುತ್ತಿದ್ದಾರೆ. ಸೆಕೆಂಡ್ ಜನರೇಷನ್ ಕೂಡ ಸಖತ್ತಾಗಿ ಶೈನ್ ಆಗ್ತಿದ್ದಾರೆ. ಬಿವೈ ವಿಜಯೇಂದ್ರ ಹಾಗೂ ಯತೀಂದ್ರ ಅವರವರ ಪಕ್ಷದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ವರುಣ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ರೆ, ಇತ್ತ ವಿಜಯೇಂದ್ರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿದ್ದಾರೆ. ಕಮಲಪಾಳ್ಯದಲ್ಲಿ ವಿಜಯೇಂದ್ರ ಮುಖ್ಯ ಭೂಮಿಕೆಯಲ್ಲಿಯೇ ಕಾಣಿಸಿಕೊಳ್ತಾರೆ. ಯಾವುದೇ ಚುನಾವಣೆ ಇರಲಿ, ಅಲ್ಲಿ ವಿಜಯೇಂದ್ರ ತಂತ್ರಗಾರಿಕೆ ನೇತೃತ್ವ ಇರಲೇಬೇಕು. ವಿಜಯೇಂದ್ರ ಯಾವ ಮಟ್ಟಿಗೆ ರಾಜಕೀಯ ಚತುರ ಅಂದ್ರೆ, ಬಿಜೆಪಿ ಅಸ್ತಿತ್ವವೇ ಇಲ್ಲದ ಕ್ಷೇತ್ರಗಳಲ್ಲಿ ದಿಗ್ವಿಜಯ ಸಾಧಿಸುವಂತೆ ಮಾಡ್ತಾರೆ. ಯತೀಂದ್ರ ಕೂಡ ಶಾಸಕರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನೊಂದು ಕಡೆ ಬಿಎಸ್ವೈ ಹಿರಿಯ ಪುತ್ರ ಬಿವೈ ರಾಘವೇಂದ್ರ ಕೂಡ ಸಂಸದರಾಗಿದ್ದು, ಇಡೀ ರಾಜಾಹುಲಿ ಕುಟುಂಬವೇ ರಾಜಕೀಯ ರಣಾಂಗಣದಲ್ಲಿದೆ. ಹಾಗೆ ಒಮ್ಮೆ ಮಂಡ್ಯ ಲೋಕಸಭಾ ಚುನಾವಣೆ ಮೇಲೆ ಕಣ್ಣು ಹಾಯಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿಯೂ ಕೂಡ ಎರಡನೇ ಪೀಳಿಗೆ ಯಾವ ರೀತಿ ಸೌಂಡ್ ಮಾಡಿದ್ರು ಅಂತ. ಮಂಡ್ಯ ಲೋಕಸಭಾ ಚುನಾವಣೆ ಇಡೀ ದೇಶದ ಚಿತ್ತವನ್ನೇ ತನ್ನತ್ತ ಸೆಳೆದುಕೊಂಡಿತ್ತು. ಅಂಬರೀಶ್ ನಿಧನದ ಬೆನ್ನಲ್ಲೇ ಮಂಡ್ಯ ಗೌಡ್ತಿ ಸುಮಲತಾ ಅಖಾಡಕ್ಕೆ ಇಳಿದಿತ್ತು. ಈ ಚುನಾವಣೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಅಂಬರೀಶ್ ಪತ್ನಿ ಕೂಡ ಇಲ್ಲಿ ಎರಡನೇ ಪೀಳಿಗೆಗೆ ಬರ್ತಾರೆ. ಅಷ್ಟೇ ಅಲ್ಲ, ಸುಮಲತಾ ಎದುರು ಜೆಡಿಎಸ್ ಯುವರಾಜ ನಿಖಿಲ್ ಕುಮಾರಸ್ವಾಮಿ ರಣಾಂಗಣಕ್ಕೆ ಇಳಿದಿದ್ರಿಂದ ಮಂಡ್ಯ ಲೋಕಸಮರ ಜಿದ್ದಾಜಿದ್ದಿನಿಂದ ಕೂಡಿತ್ತು. ಇವರು ಕೂಡ ಸೆಕೆಂಡ್ ಜನರೇಷನ್. ಮೊದಲೇ ದೇವೇಗೌಡರ ಫ್ಯಾಮಿಲಿ ಹೇಳಿ ಕೇಳಿ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೆಚ್ಚು ಫೇಮಸ್. ಅದರಲ್ಲೂ 2019ರ ಲೋಕಸಮರದಲ್ಲಂತೂ ಗೌಡ್ರ ಮೊಮ್ಮಕ್ಕಳು ಅಖಾಡಕ್ಕಿಳಿದಿದ್ದು ಭರ್ಜರಿ ಸೌಂಡ್ ಮಾಡಿತ್ತು. ಒಂದ್ ಕಡೆ ಸಕ್ಕರೆ ನಾಡಿನಲ್ಲಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕಣಕ್ಕಿಳಿದಿದ್ರೆ, ಇನ್ನೊಂದು ಕಡೆ ಹಾಸನದಲ್ಲಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಲೋಕಸಮರದ ಕದನಕ್ಕೆ ಇಳಿದಿದ್ರು. ಈ ಜಿದ್ದಾಜಿದ್ದಿನ ಅಖಾಡದಲ್ಲಿ ಸೆಕೆಂಡ್ ಜನರೇಷನ್ ಯಂಗ್ ಟೀಮ್ ತುಂಬಾನೇ ಹೈಲೈಟ್ ಆಗಿತ್ತು. ಇವರೆಲ್ಲರೂ ಈಗಾಗಲೇ ರಾಜಕೀಯದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ತಮ್ಮದೇ ಆದ ವರ್ಚಸ್ಸು ಛಾಪನ್ನ ಮೂಡಿಸಿದ್ದಾರೆ. ಈಗ ಇದರ ನಡುವೆಯೇ ಮತ್ತಷ್ಟು ಸೆಕೆಂಡ್ ಜನರೇಷನ್ ರಾಜಕೀಯ ಕಣಕ್ಕೆ ಧುಮುಕೋದಕ್ಕೆ ಸಜ್ಜಾಗಿದೆ. ಆ ಹೊಸ ಮುಖಗಳ ಬಗ್ಗೆಯೇ ನಾವು ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತಾ ಹೋಗ್ತೀವಿ. ಕರ್ನಾಟಕದ ಪಾಲಿಟಿಕ್ಸ್ಗೆ ಧುಮುಕ್ತಾರ ಸತೀಶ್ ಜಾರಕಿಹೊಳಿ ಮಗಳು ಯೋಗೇಶ್ವರ್ ಬಿಸಿ ಪಾಟೀಲ್ ಪುತ್ರಿಯರು ಕೂಡ ಅಖಾಡಕ್ಕಿಳಿತಾರ. ಈಶ್ವರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರರು ಕೂಡ ರಾಜಕೀಯ ರಣಾಂಗಣಕ್ಕೆ ಎಂಟ್ರಿ ಕೊಡ್ತಾರೆ. ಸೆಕೆಂಡ್ ಜನರೇಷನ್ ಅವರನ್ನ ವೆಲ್ಕಮ್ ಮಾಡುವುದಕ್ಕೆ ವೇದಿಕೆ ಸಜ್ಜಾಗಿದೆಯಾ? ತಮ್ಮ ಮಕ್ಕಳನ್ನ ಮುಂದೆ ತರುವುದಕ್ಕೆ ಪ್ರಭಾವಿ ನಾಯಕರು ತೆರೆಮರೆಯಲ್ಲೇ ಭರ್ಜರಿ ಕಸರತ್ತು ಮಾಡುತ್ತಿದ್ದಾರೆ. ತಮ್ಮ ಉತ್ತರಾಧಿಕಾರಿಗಳನ್ನ ತಯಾರು ಮಾಡುವುದಕ್ಕೆ ಈಗಿನಿಂದಲೇ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರಾ ಅನ್ನೋ ಹಲವು ಪ್ರಶ್ನೆಗಳು ಈಗ ಓಡಾಡ್ತಾ ಇವೆ. ಕುಟುಂಬ ರಾಜಕಾರಣ ಈಗ ಮಾತ್ರ ಅಲ್ಲ, ಈ ಹಿಂದಿನಿಂದಲೂ ನಮ್ಮ ರಾಜ್ಯ ರಾಜಕೀಯದಲ್ಲಿ ಹಾಸುಹೊಕ್ಕಾಗಿದೆ. ನಮ್ಮ ರಾಜ್ಯದಲ್ಲಿ ಕುಟುಂಬ ರಾಜಕಾರಣದ ಹೆಪ್ಪಲೆಯೇ ಹರಡಿದೆ. ರಾಜಕೀಯಕ್ಕೆ ಧುಮುಕ್ತಾರ ಜಾರಕಿಹೊಳಿ ಕುಟುಂಬದ ಕುಡಿ. ಬೆಳಗಾವಿ ಈ ಹೆಸರು ಕೇಳಿದ್ರೆ ಇಡೀ ರಾಜ್ಯ ರಾಜಕಾರಣವೇ ಒಮ್ಮೆ ತಿರುಗಿ ನೋಡುತ್ತೆ. ಈ ಮಣ್ಣಿನ ರಾಜಕಾರಣಕ್ಕೆ ಅಂತಹದ್ದೊಂದು ಶಕ್ತಿ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ರಾಜ್ಯ ರಾಜಕೀಯವೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಕುಂದಾನಗರಿ ರಾಜಕೀಯ ಅಂದ್ರೇನೆ ನಮಗೆ ಥಟ್ ಅಂತ ನೆನಪಾಗೋದೆ ಜಾರಕಿಹೊಳಿ ಕುಟುಂಬ. ಜಾರಕಿಹೊಳಿ ಸಹೋದರರಾದ ರಮೇಶ್, ಸತೀಶ್, ಬಾಲಚಂದ್ರ ಇವರೆಲ್ಲರೂ ರಾಜಕೀಯದಲ್ಲಿ ದೊಡ್ಡ ಹೆಜ್ಜೆ ಗುರುತನ್ನೇ ಮೂಡಿಸಿದ್ದಾರೆ. ಕಮಲಪಾಳ್ಯದಲ್ಲಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಖತ್ ಪವರ್ಫುಲ್ ಆಗಿದ್ದಾರೆ. ದೋಸ್ತಿ ಸರ್ಕಾರವನ್ನೇ ಉರುಳಿಸಿದ ಸಾಹುಕಾರ್ ಈಗ
ಕೇಸರಿ ಪಾಳ್ಯದಲ್ಲಿ ಮಿಂಚುತ್ತಿದ್ದಾರೆ. ಹಾಗೆ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಕೂಡ ಕೆಎಂಎಫ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಸತೀಶ್ ಜಾರಕಿಹೊಳಿ ಕೈಪಾಳ್ಯದಲ್ಲಿ ಉತ್ತಮ ಹಿಡಿತ ಹೊಂದಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಬೇರೆ ಬೇರೆ ಕುಟುಂಬಗಳು ರಾಜಕಾರಣ ಮಾಡ್ತಿದ್ರು, ಜಾರಕಿಹೊಳಿ ಕುಟುಂಬದ್ದೇ ಮೇಲುಗೈ ಇದೆ. ಈಗ ಈ ಜಾರಕಿಹೊಳಿ ಸಾಮ್ರಾಜ್ಯದಿಂದ ಎರಡನೇ ಪೀಳಿಗೆಯೊಂದು ಅಖಾಡಕ್ಕೆ ಧುಮ್ಕೋ ಸುಳಿವು ಸಿಕ್ಕಿದೆ. ನಮ್ಮ ಮಕ್ಕಳು ಪಾಲಿಟಿಕ್ಸ್ಗೆ ಬರ್ತಾರೆ ಅಂದ್ರು ಸತೀಶ್, ಸಾಮ್ರಾಜ್ಯ ಉಳಿಸೋಕೆ ಮಕ್ಕಳು ಬರಬೇಕು ಅಂದ್ರು ಜಾರಕಿಹೊಳಿ. ಎಸ್ ವೀಕ್ಷಕರೇ, ನೀವು ಕೇಳಿಸಿಕೊಂಡಿದ್ದು ಅಕ್ಷರಶಃ ಸತ್ಯ. ಸ್ವತಃ ಸತೀಶ್ ಜಾರಕಿಹೊಳಿಯೇ ಈ ಮಾತನ್ನ ಹೇಳಿದ್ದಾರೆ. ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀವಿ, ಅದನ್ನ ಉಳಿಸಿಕೊಳ್ಳಲು ಮಕ್ಕಳು ಬೇಕೇ ಬೇಕು. ಮುಂದೆ ನಮ್ಮ ಮಕ್ಕಳು 100ಕ್ಕೆ 100ರಷ್ಟು ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ದಾವಣಗೆರೆಯಲ್ಲಿ ಹೇಳಿದ್ರು. ಈ ಮೂಲಕ ತಮ್ಮ ಕುಟುಂಬದ ಸೆಕೆಂಡ್ ಜನರೇಷನ್ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತೆ ಅನ್ನೋ ಸುಳಿವು ಕೊಟ್ರು. ಇನ್ನೊಂದು ಸರ್, ತಮ್ಮ ಪುತ್ರ ಮತ್ತು ಪುತ್ರಿ ಬೆಳಗಾವಿ ರಾಜಕಾರಣ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಓಡಾಡಲೇಬೇಕಲ್ಲ, ನಮ್ಮ ಮುಂದೆ ಯಾರು ಅದನ್ನೆಲ್ಲ ಇಷ್ಟೆಲ್ಲ ಕಟ್ಟಿದ್ವಿ ಸಾಮ್ರಾಜ್ಯ, ಯಾರು ಯಾರು ಬೇಕೇ ಬೇಕಲ್ಲ. ಖಂಡಿತವಾಗಿ ಬಂದೇ ಬರ್ತಾರೆ. 100ಕ್ಕೆ 100ರಷ್ಟು ಈಗಾಗಲೇ ಘೋಷಣೆ ಮಾಡಿದ್ವಿ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಉದ್ದಿಮೆಯಲ್ಲಿ ಕೂಡ ನಾವಾಗಿದೆ, ಅವರು ಕೂಡ ಮುಂದುವರಿಸ್ತಾರೆ. ರಾಜಕೀಯವಾಗಿ, ಉದ್ದಿಮೆಯಲ್ಲಿ ನಮ್ಮಂತೆ ಮಕ್ಕಳು ಬೆಳಿಬೇಕು, ನಮ್ಮಂತೆ ನಮ್ಮ ಸಾಮ್ರಾಜ್ಯವನ್ನ ಮಕ್ಕಳು ಮುಂದುವರಿಸಬೇಕು. ಈಗಾಗಲೇ ಮಕ್ಕಳಿಗೆ ಎಲ್ಲಾ ರೀತಿಯಿಂದಲೂ ಕಲಿಸುವ ಪ್ರಯತ್ನ ನಡೆಯುತ್ತಿದೆ. ಮುಂದೆ ಅನುಭವದಿಂದ ತಾವು ಕಲಿತಾರೆ. ನಮ್ಮ ಮಕ್ಕಳು ರಾಜಕೀಯಕ್ಕೆ ಬರ್ತಾರೆ ಅನ್ನೋದನ್ನ ಮುಂಚೆಯೇ ಘೋಷಿಸಿದ್ದೇವೆ. ಎಲ್ಲಾ ಕಲಿತ ನಂತರ ನ್ಯಾಚುರಲಿ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿದ್ರು. ತಂದೆ ಹೇಳಿದ್ರೆ ರಾಜಕೀಯಕ್ಕೆ ಬರ್ತೀನಿ ಅಂದ್ರು ಪ್ರಿಯಾಂಕಾ. ಜಾರಕಿಹೊಳಿ ಕುಟುಂಬದ ಕುಡಿ ರಾಜಕೀಯಕ್ಕೆ ಪ್ರವೇಶಿಸುತ್ತಾರೆ ಅನ್ನೋದಕ್ಕೆ ವಾಲ್ಮೀಕಿ ಗುರುಪೀಠ ಸಾಕ್ಷಿಯಾಯಿತು. ಇದೇ ಮೊದಲ ಬಾರಿಗೆ ತಂದೆ ಜೊತೆಗೆ ಪುತ್ರಿ ಪ್ರಿಯಾಂಕಾ ಕೂಡ ಕಾಣಿಸಿಕೊಂಡಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ರಾಜಕೀಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪುತ್ರಿ ಪ್ರಿಯಾಂಕಾ ಸ್ಪಷ್ಟವಾಗಿ ಹೇಳದಿದ್ರು, ತಂದೆ ಹೇಳಿದ್ರೆ ರಾಜಕೀಯಕ್ಕೆ ಬರ್ತೀನಿ ಅಂದಿದ್ದಾರೆ. ಈ ಮೂಲಕ ಜಾರಕಿಹೊಳಿ ಕುಟುಂಬದ ಸೆಕೆಂಡ್ ಜನರೇಷನ್ ರಾಜಕೀಯದ ಅಖಾಡಕ್ಕೆ ಧುಮ್ಕೋ ಸುಳಿವು ನೀಡಿದ್ದಾರೆ. ನಮ್ಮ ತಂದೆಯವರ ದಾರಿಯಲ್ಲಿ ನಡೀತಾ ಇದ್ದೆ. ನಾನು ನನ್ನ ತಮ್ಮ ಅವ್ರು ಬರ್ಲಿಕ್ಕಾಗ್ಲಿಲ್ಲ. ಸೊ ನಾನು ಮಹಿಳಾ ಸಮಾವೇಶ ಇದ್ರದಿಂದ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡೋಣ ಅಂತ ಆಸೆ ಅಂತ ಅದೇ ನಮ್ಮ ತಂದೆಯವರು ಹೇಳ್ದಂಗೆ ನಾವೆಲ್ಲ ಮಾಡ್ಕೋತೀವಿ ಅಷ್ಟೇ. ಸಾಹುಕಾರ್ ಪುತ್ರನ ರಾಜಕೀಯ ಪ್ರವೇಶಕ್ಕೆ ಸಜ್ಜಾಯ್ತಾ ವೇದಿಕೆ. ಇನ್ನೊಂದು ಕಡೆ ಕಳೆದ ಹಲವು ದಿನಗಳಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಕೂಡ ರಾಜಕೀಯ ಅಖಾಡಕ್ಕೆ ಧುಮುಕ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಅಮರನಾಥ್ ಪ್ರವೇಶಕ್ಕೆ ಸಾಹುಕಾರ್ ಕೂಡ ರಣತಂತ್ರ ರೂಪಿಸುತ್ತಿದ್ದಾರೆ ಅನ್ನೋ ಮಾತಿದೆ. ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಅಮರನಾಥ್ ಸ್ಪರ್ಧಿಸಲಿದ್ದಾರೆ ಅನ್ನೋ ಮಾತುಗಳು ಜೋರಾಗಿ ಓಡಾಡುತ್ತಿತ್ತು. ಆದ್ರೆ ಲೋಕಸಭಾ ಬೈ ಎಲೆಕ್ಷನ್ಗೆ ಸ್ಪರ್ಧಿಸೋ ವಿಚಾರವನ್ನ ಸ್ವತಃ ಅಮರನಾಥ್ ತಳ್ಳಿ ಹಾಕಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಅಮರನಾಥ್ ರಾಜಕೀಯ ಅಖಾಡಕ್ಕೆ ಧುಮ್ಕೋ ಎಲ್ಲಾ ಸಾಧ್ಯತೆಗಳೂ ಇವೆ. ಅದಕ್ಕೆ ಏನೆಲ್ಲ ತಯಾರಿ ಬೇಕೋ ಅದೆಲ್ಲವನ್ನ ಸಾಹುಕಾರ್ ಮಾರ್ಗದರ್ಶನದಲ್ಲಿ ಅವರು ಮಾಡಿಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಬಿಸಿ ಪಾಟೀಲ್ ಪುತ್ರಿ. ಬಿಸಿ ಪಾಟೀಲ್ ಮಿತ್ರ ಮಂಡಳಿಯಲ್ಲಿ ಇವರು ಕೂಡ ಪ್ರಮುಖರು. ಪ್ರಸ್ತುತ ಬಿಎಸ್ವೈ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿರೋ ಬಿಸಿ ಪಾಟೀಲ್ ಅವರಿಗೆ ಅವರ ಪುತ್ರಿಯೂ ಉತ್ತಮ ಸಾಥ್ ಕೊಡ್ತಿದ್ದಾರೆ. ದೋಸ್ತಿ ಸರ್ಕಾರದಲ್ಲಿ ಬಿಸಿ ಪಾಟೀಲ್ರನ್ನ ಅನರ್ಹಗೊಳಿಸಿದಾಗ ತಂದೆಗೆ ಬೆಂಗಾವಲಾಗಿ ನಿಂತಿದ್ರು ಪುತ್ರಿ ಸೃಷ್ಟಿ ಪಾಟೀಲ್. ಹಾಗೆ ಹಿರೇಕೆರೂರಿನಿಂದ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಿದಾಗಲೂ ತಂದೆಯ ಜೊತೆಯೇ ಕ್ಷೇತ್ರಗಳಲ್ಲಿ ಓಡಾಡಿದ್ರು ಸೃಷ್ಟಿ ಪಾಟೀಲ್. ಬಿಸಿ ಪಾಟೀಲ್ಗೆ ಪ್ರತಿಯೊಂದು ವಿಚಾರದಲ್ಲಿಯೂ ಅವರ ಮಗಳು ಸಪೋರ್ಟ್ ಆಗಿರ್ತಾರೆ. ರಾಜಕೀಯದ ಬಗ್ಗೆ ಸೃಷ್ಟಿ ಪಾಟೀಲ್ಗೆ ಆಸಕ್ತಿ ಇರೋ ರೀತಿಯೂ ಕಾಣುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಸಿ ಪಾಟೀಲ್ ತಮ್ಮ ಮಗಳನ್ನು ಕೂಡ ರಾಜಕೀಯಕ್ಕೆ ಕರೆತರುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸೈನಿಕನ ಪುತ್ರಿ ಕೂಡ ರಾಜಕೀಯಕ್ಕೆ ಪದಾರ್ಪಣೆ ಮಾಡುತ್ತಾರೆ. ಸಿಪಿ ಯೋಗೇಶ್ವರ್ ಬಿಎಸ್ವೈ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಾಯಕ. ಆಪರೇಷನ್ ಕಮಲದ ಸಾರಥ್ಯ ವಹಿಸಿದವರು. ರಾಮನಗರ ಜಿಲ್ಲೆಯಲ್ಲಿ ಹಿಡಿತ ಹೊಂದಿದ್ದಾರೆ. ಈಗ ಅವರ ಮಗಳು ನಿಶಾರನ್ನ ರಾಜಕೀಯಕ್ಕೆ ಕರೆತರುವುದಕ್ಕೆ ಯೋಗೇಶ್ವರ್ ತೆರೆಮರೆಯಲ್ಲೇ ಕಸರತ್ತು ನಡೆಸುತ್ತಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಗೆ ಡಿಕೆ ಸುರೇಶ್ ವಿರುದ್ಧ ಸ್ಪರ್ಧಿಸಲು ತಮ್ಮ ಮಗಳಿಗೆ ಟಿಕೆಟ್ ನೀಡಿ ಅಂತ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ರು ಯೋಗೇಶ್ವರ್. ಆದರೆ ಬಿಜೆಪಿ ಕಾರ್ಯಕರ್ತರೇ ಇದನ್ನ ವಿರೋಧಿಸಿದ್ರು. ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವ ನಿಶಾ ಈ ಹಿಂದೆ ಅಪ್ಪನ ಪ್ರಚಾರದಲ್ಲಿಯೂ ಭಾಗಿಯಾಗುವ ಮೂಲಕ ಕ್ಷೇತ್ರದ ಜನರಿಗೆ ಚಿರಪರಿಚಿತರಾಗಿದ್ರು. ಸಿನಿಮಾದಲ್ಲಿ ಕೂಡ ನಟಿಸಿರುವ ನಿಶಾ ಜನರನ್ನ ಸೆಳೆಯುವಲ್ಲಿ ಸಫಲರಾಗ್ತಾರೆ ಅಂತ ತಂದೆ ಯೋಗೇಶ್ವರ್ ಲೆಕ್ಕ ಹಾಕಿದ್ರು. ಆದ್ರೆ ಆಗ ನಿಶಾ ಟಿಕೆಟ್ ವಂಚಿತರಾಗಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ ನಿಶಾ ರಾಜಕೀಯ ಅಖಾಡಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರೂ ಕೊಡಬಹುದು. ಹೆಬ್ಬಾಳ್ಕರ್ ಪುತ್ರ ಸಹೋದರ ರಣಾಂಗಣಕ್ಕೆ ಧುಮುಕ್ತಾರ. ಬೆಳಗಾವಿ ರಾಜಕಾರಣದಲ್ಲಿ ಇತ್ತೀಚೆಗೆ ಸದ್ದು ಮಾಡುತ್ತಿರೋ ಮತ್ತೊಂದು ಹೆಸರೆಂದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ನಾಯಕಿಯಾಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ಲಕ್ಷ್ಮಿ. ಬೆಳಗಾವಿ ಗ್ರಾಮೀಣ ಭಾಗದ ಶಾಸಕಿಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ರಾಜಕೀಯ ಎಂಟ್ರಿಗೆ ಪ್ಲಾನ್ ಮಾಡುತ್ತಿದ್ದಾರೆ ಅನ್ನೋ ಮಾತಿದೆ. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಈಗಾಗಲೇ ಯೂತ್ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ.
ತಾಯಿಯ ಜೊತೆ ಕ್ಷೇತ್ರ ಸುತ್ತುವುದು, ಸಮಾವೇಶಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ರಾಜಕೀಯ ಪ್ರವೇಶಕ್ಕೆ ವೇದಿಕೆ ಸೃಷ್ಟಿ ಮಾಡಿದ್ರೂ ಅಚ್ಚರಿ ಇಲ್ಲ. ಹಾಗೆ ಇನ್ನೊಂದು ಕಡೆ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಹೆಸರು ಕೂಡ ಇತ್ತೀಚೆಗೆ ಬಹಳ ಕೇಳಿ ಬರ್ತಿದೆ. ಲೋಕಸಭಾ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ನಿಂದ ಚನ್ನರಾಜ್ ಕಣಕ್ಕಿಳಿಯಲಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಿವೆ. ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಈ ಸೆಕೆಂಡ್ ಜನರೇಷನ್ ಪಾಲಿಟಿಕ್ಸ್ ಇಲ್ಲಿಗೆ ಮುಗಿಯೋದಿಲ್ಲ. ಈಶ್ವರಪ್ಪ, ಆನಂದ್ ಸಿಂಗ್ ಇವರ ಪುತ್ರರೂ ಕೂಡ ರಾಜಕೀಯ ಅಖಾಡಕ್ಕೆ ಧುಮುಕೋದಕ್ಕೆ ಎಲ್ಲಾ ರೀತಿಯ ಗೇಮ್ ಪ್ಲಾನ್ಗಳು, ಸಿದ್ಧತೆಗಳು ನಡೀತಿವೆ ಎಂಬ ಮಾತಿದೆ. ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಅದರಲ್ಲೂ ರಾಜಕಾರಣಿಗಳಂತೂ ತಮ್ಮ ಉತ್ತರಾಧಿಕಾರಿಯಾಗಿ ಮಕ್ಕಳನ್ನೇ ನೇಮಿಸೋಕೆ ಮುಂದಾಗ್ತಾರೆ. ಹಾಗಾದ್ರೆ ಆರ್ ಅಶೋಕ್, ಈಶ್ವರಪ್ಪ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸೋದಕ್ಕೆ ಸಜ್ಜಾಗಿದ್ದಾರಾ? ಅಭಿಷೇಕ್ರನ್ನ ಮುನ್ನೆಲೆಗೆ ತರ್ತಾರಾ ಸುಮಲತಾ? ಈ ಬಗ್ಗೆ ಹೇಳ್ತೀವಿ ನೋಡಿ. ಮಗನನ್ನು ರಾಜಕೀಯ ಮುನ್ನೆಲೆಗೆ ತರ್ತಾರಾ ಈಶ್ವರಪ್ಪ? ಈಶ್ವರಪ್ಪ ಬಿಜೆಪಿ ಪಾಳೆಯದಲ್ಲಿನ ಪ್ರಮುಖ ನಾಯಕ. ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾಂತೇಶ್ ರಾಜಕೀಯ ಪ್ರವೇಶಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು, ಯಾವ ರೀತಿ ಪ್ಲಾನ್ ಮಾಡಿಕೊಳ್ಳಬೇಕು ಅಂತ ಪ್ರತಿಯೊಂದರ ಸ್ಕೆಚ್ ಅನ್ನ ಈಶ್ವರಪ್ಪ ರೂಪಿಸಿದ್ದಾರೆ ಅನ್ನೋ ಮಾತಿದೆ. ಆನಂದ್ ಸಿಂಗ್ ಉತ್ತರಾಧಿಕಾರಿ ಆಗ್ತಾರಾ ಅವರ ಪುತ್ರ? ಆನಂದ್ ಸಿಂಗ್ ಮಗ ಅವರ ಉತ್ತರಾಧಿಕಾರಿ ಆಗ್ತಾರಾ ಅನ್ನೋ ಮಾತುಗಳು ಎಲ್ಲೆಡೆ ಓಡಾಡ್ತಿವೆ. ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ್ ಸಿಂಗ್ ವಿದೇಶದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಳ್ಳಾರಿಗೆ ಮರಳಿದ್ದಾರೆ. ಈಗ ಕೆಲ ದಿನಗಳಿಂದ ತಂದೆಯ ಜೊತೆಗೆ ಸಿದ್ಧಾರ್ಥ್ ಎಲ್ಲ ಕ್ಷೇತ್ರಗಳಿಗೂ ಸಂಚರಿಸೋದು, ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ತಂದೆಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಮಗನನ್ನ ಮುಂಚೂಣಿಗೆ ತರುವುದಕ್ಕಾಗಿ ಆನಂದ್ ಸಿಂಗ್ ಕೂಡ ದಾಳ ಹೂಡ್ತಿದ್ದಾರೆ ಅನ್ನೋ ಮಾತಿದೆ. ಪುತ್ರನಿಗೆ ಶ್ರೀರಕ್ಷೆಯಾಗಿ ನಿಂತಿದ್ದಾರಾ ಸಾಮ್ರಾಟ್ ಅಶೋಕ್? ಸಾಮ್ರಾಟ್ ಅಶೋಕ್ ಅಂತಾನೆ ಖ್ಯಾತಿ ಹೊಂದಿರೋ ಆರ್ ಅಶೋಕ್ ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಅಷ್ಟೇ ಅಲ್ಲ, ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಕೇಸರಿ ಪಾಳ್ಯದಲ್ಲಿ ಆರ್ ಅಶೋಕ್ಗೆ ಅವರದ್ದೇ ಆದ ಚಾರ್ಮ್ ಇದೆ. ಈಗ ಅವರ ಸೆಕೆಂಡ್ ಜನರೇಷನ್ ತಮ್ಮ ಮಗ ಶರತ್ಗೂ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ಶರತ್ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಶರತ್ ತೇಜಸ್ವಿ ಸೂರ್ಯ ಪರ ಕ್ಯಾಂಪೇನ್ನಲ್ಲಿ ಪಾಲ್ಗೊಂಡಿದ್ರು. ಶರತ್ ಪದವಿ ಶಿಕ್ಷಣ ಮುಗಿಸಿದ್ದು ತಂದೆಯ ಬಳಿ ರಾಜಕೀಯ ವಿಚಾರದಲ್ಲಿ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ. ಅಶೋಕ್ ಕೂಡ ತಮ್ಮ ಮಗನಿಗೆ ಎಲ್ಲಾ ರೀತಿಯಲ್ಲೂ ಗ್ರೂಮ್ ಮಾಡುತ್ತಿದ್ದಾರೆ. ಭವಿಷ್ಯದಲ್ಲಿ ಶರತ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ಹೊರಹೊಮ್ಮಬೇಕು ಅನ್ನೋದು ಅಶೋಕ್ ಅವರ ಆಸೆಯಂತೆ. ಭವಿಷ್ಯದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅಭಿಷೇಕ್? ಮಂಡ್ಯ ಗೌಡ್ತಿ ಸುಮಲತಾ ಸ್ವಾಭಿಮಾನದ ಹೆಸರಿನಲ್ಲಿಯೇ ಲೋಕಸಭಾ ಸಮರವನ್ನ ಗೆದ್ದಿದ್ರು. ಜನ ಕೂಡ ಅವರನ್ನ ಆಶೀರ್ವದಿಸಿದ್ರು. ಅವರ ಪುತ್ರನ ರಾಜಕೀಯ ಎಂಟ್ರಿ ಬಗ್ಗೆ ಹೇಳೋದಾದ್ರೆ, ಸದ್ಯಕ್ಕೆ ಅಭಿಷೇಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಈಗ ಅವರು ರಾಜಕೀಯಕ್ಕೆ ಸೇರೋ ಯಾವುದೇ ಲಕ್ಷಣಗಳಿಲ್ಲ. ಮುಂದಿನ ದಿನಗಳಲ್ಲಿ ಪುತ್ರ ಅಭಿಷೇಕ್ ಅವರನ್ನ ರಾಜಕೀಯದ ಮುನ್ನೆಲೆಗೆ ತರುವುದಕ್ಕೂ ಸುಮಲತಾ ಅವರು ಟ್ರೈ ಮಾಡ್ತಿರಬಹುದು ಅನ್ನೋ ಮಾತುಗಳಿವೆ. ಸಾರಾ ಮಹೇಶ್ ಕೋಟೆಗೆ ಲಗ್ಗೆ ಇಟ್ಟ ಜಿಟಿಡಿ ಫ್ಯಾಮಿಲಿ. ಜೆಡಿಎಸ್ನಲ್ಲಿ ಜಿಟಿ ದೇವೇಗೌಡ ಪ್ರಬಲ ನಾಯಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಜಿಟಿಡಿ ತಮ್ಮ ಮಗನನ್ನ ರಾಜಕೀಯಕ್ಕೆ ತರಲು ಕಸರತ್ತು ಮಾಡುತ್ತಿದ್ದಾರೆ ಅನ್ನೋ ಮಾತಿದೆ. ಪುತ್ರ ಹರೀಶ್ ಗೌಡಗೆ ಅಭಿನಂದನಾ ನೆಪದಲ್ಲಿ ಶಾಸಕ ಸಾರಾ ಮಹೇಶ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರು ಜಿಟಿಡಿ ಅಂಡ್ ಸನ್ಸ್. ಕೆಆರ್ ನಗರದಲ್ಲಿಯೇ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಈ ಮೂಲಕ ತನ್ನ ಮಗ ಬೇಕೆಂದ್ರೆ ಮುಂದಿನ ಬಾರಿ ಕೆಆರ್ ನಗರದಿಂದಲೂ ಸ್ಪರ್ಧಿಸುತ್ತಾರೆ ಎಂದು ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ. ಎಲ್ಲ ನಾಯಕರ ಮಕ್ಕಳನ್ನ ನೋಡಿದ್ರೆ ಒಂದಂತೂ ಸ್ಪಷ್ಟವಾಗುತ್ತೆ, ಮೊದಲ ಜನರೇಷನ್ಗಿಂತಲೂ ಸೆಕೆಂಡ್ ಜನರೇಷನ್ ಅವರು ರಾಜಕೀಯಕ್ಕೆ ಬರೋದಕ್ಕೂ ಮುನ್ನ ಸಖತ್ ಹೋಮ್ವರ್ಕ್ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೆಕೆಂಡ್ ಜನರೇಷನ್ನ ಪಾಲಿಟಿಕ್ಸ್ ಮೂಲಕ ಮತ್ತೆ ಕುಟುಂಬ ರಾಜಕಾರಣ ಮುಂದುವರಿತಾ ಇದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.